ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯದಲ್ಲಿ ಜಾತಿ ಗಣತಿ ಸಾಕಷ್ಟು ಸದ್ದು ಮಾಡಿತ್ತು. ರಾಜಕೀಯ ಲಾಭ ನಷ್ಟ, ಮತ್ತೊಂದೆಡೆ ಪ್ರಬಲ ಸಮುದಾಯಗಳ ವಿರೋಧ, ಇದೆಲ್ಲದರ ನಡುವೆ ಇನ್ನೂ 1 ವರ್ಷದವರೆಗೆ ಜಾತಿ ಗಣತಿ ಜಾರಿ ಆಗಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನೇನು ಜಾತಿ ಗಣತಿ ಜಾರಿ ಆಗೋಯ್ತು ಅಂತ ಹೇಳ್ತಾ ಇರುವಾಗಲೇ ಜಾತಿ ಗಣತಿ ಜಾರಿಯಾಗೋದಕ್ಕೆ ಇನ್ನೂ 1 ವರ್ಷ ಬೇಕಾಗುತ್ತಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮೇ 2ರಂದು ಕ್ಯಾಬಿನೆಟ್ ಸಭೆಯಲ್ಲಿ ಜಾತಿ ಗಣತಿ ಅಂತಿಮ ಆಗೋದಿಲ್ವಾ? ಹಾಗಾದ್ರೆ ಸ್ಫೋಟಕ ಹೇಳಿಕೆ ಒಂದನ್ನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿದ್ದಾರೆ. ಈ ಹೇಳಿಕೆ ಹಲವಾರು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಜಾತಿ ಗಣತಿ ಇನ್ನೂ 1 ವರ್ಷ ಆಗಬಹುದು ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಜಟಿಲ ಸಮಸ್ಯೆ. ವರದಿ ಬಗ್ಗೆ ಬಹಳಷ್ಟು ಚರ್ಚೆ ಆಗಬೇಕಾಗಿದೆ. ಜಾತಿ ಗಣತಿ ವರದಿ ಸ್ವೀಕಾರ ಮಾಡೋದಕ್ಕೆ 10 ವರ್ಷಗಳಾಗಿದೆ. ಆ ವರದಿಯನ್ನು ಸ್ವೀಕಾರ ಮಾಡಬೇಕಾದ್ರೆ 10 ವರ್ಷ ಆಗೋಯ್ತು. ಹೀಗಾಗಿ ಅದರ ಬಗ್ಗೆ ಇರುವಂತಹ ಜಟಿಲತೆ, ಸಮಸ್ಯೆಗಳೇನಿದ್ದಾವೆ ಅದರ ಬಗ್ಗೆ ಚರ್ಚೆ ಆಗಬೇಕು. ವರದಿ ಜಾರಿ ಆಗಬೇಕು ಅಂದರೆ 1 ವರ್ಷಗಳೇ ಆಗಬಹುದು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಕಾರಣಕ್ಕಾಗಿ ಜಾರಿ ಮಾಡೋದಕ್ಕೆ ಇನ್ನೂ 1 ವರ್ಷ ಹಿಡಿಯಬಹುದು ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಹೇಳಿಕೆ ಸಾಕಷ್ಟು ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಪುನರ್ ಆಗೋಲ್ಲ. ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಅದೇನು ನೀವೇನು ನಾಳೆ ಮಾಡಿ ಹಂಗೆ ಅದಲ್ಲ, 1 ವರ್ಷ ಆದ್ರೂ ಆಗ್ಬೋದು. ಯಾಕಂದ್ರೆ ಸಮಸ್ಯೆ ಇದೆ, ಜಟಿಲವಾಗಿದೆ. ನಮ್ಮ ಸರ್ ಹೇಳ್ದಂಗೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ಬೇಕು, ಎಲ್ಲರನ್ನೂ ಸಮಾಧಾನ ಮಾಡ್ಬೇಕಂದ್ರೆ ಭಾಳಷ್ಟು ಸಭೆಗಳಾಗಬೇಕು. ಭಾಳಷ್ಟು ಅವರ ಸರ್ಕಾರ ಕೂಡ ಭಾಳಷ್ಟು ಕಾಂಪ್ರಮೈಸ್ ನೇಚರ್ನಲ್ಲಿ ಇರಬೇಕಾಗ್ತೈತೆ. ಯಾಕಂದ್ರೆ ಇದು ಏಕಾಏಕಿ ಮಾಡುವಂಥದ್ದು ಅಲ್ವೇ ಅಲ್ಲ. ಯಾಕಂದ್ರೆ 10 ವರ್ಷ ನಂತರ ಅದನ್ನು ಸರ್ಕಾರ ವರದಿ ಒಪ್ಪಿಸಿದೆ. 2 ವರ್ಷ ನಂತರ ನಾವು ತೆಗೆದುಕೊಂಡಿದ್ದೇವೆ. ನಮ್ಗೆ ಇನ್ನೊಂದು ಸ್ವಲ್ಪ 1 ವರ್ಷ ಚರ್ಚೆ ಅವ್ರು ಏನು ಆತಂಕ ಪಡುವಂಥದ್ದು ಏನಿಲ್ಲ, ಅಂಥದ್ದು ಅರ್ಜೆಂಟು ಏನಿಲ್ಲ. ಸೊ ಭಾಳ ಸಾವಧಾನವಾಗಿ ಹೋಗ್ಬೇಕಾಗುತ್ತೆ. ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಎಲ್ಲರ ಒಮ್ಮತದಿಂದ, ಎಲ್ಲರ ಸಹಕಾರದಿಂದ ಜಾರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಜಟಿಲತೆಯ ಮೂಲವೇ ಅಂಕಿ ಸಂಖ್ಯೆ. ಕರೆಕ್ಟ್. ಅಂಕಿ ಸಂಖ್ಯೆ ಅಂದ್ರೆ ಅದೇ ಅವ್ರಿಗೆ ಇಲ್ಲ ಅಂತ ಐತಲ್ಲ ಸರ್, ಸರಿಪಡಿಸಬೇಕು. ಸಮಾಜ ವೈಸು ಅಲ್ಲ, ಅವ್ರೊಂದು ಹೇಳಿದ್ರೆ ನಮ್ಮ ಅಂಕಿ ಅಂಶ ಮಾಡೋರು ಬೇರೆ ರೀತಿ ಹೇಳ್ತಾರೆ. ಈಗ ಅವರಾಗೆ ಬರ್ಸಿದಾರೆ, ನಾವೇನ್ ಮಾಡೋತೀವಿ ಇವ್ರು ಹೇಳ್ತಾರೆ. ಈಗ ನೀವು ಈ ಸಮಾಜದನ್ನ ಬೇರೆ ಯಾಕೆ ಮಾಡಿದ್ರ ಅಂತ ಬಂದ್ರೆ ಅವ್ರಿಗೆ ನಾವು ಬರ್ಸಿದ್ವಿ, ನಮ್ಗೇನೋ ಅದರಿಂದ ಲಾಭ ಇದೆ, ಸರ್ಕಾರದ್ದು ನೌಕರಿ ಸಿಗುತ್ತಾ. ಈಗ ಅವ್ರು ಬರ್ಸಿ ನಾವೇನ್ ಮಾಡೋ, ಏನ್ ನಾವು ಬರ್ದಿದ್ವಿ, ಅವ್ರು ಸಹಿ ಮಾಡಿದ್ದಾರೆ ನಮ್ಮ ಇದಕ್ಕೆ ಅಂತ ಅವ್ರ ವಾದ. ಸೊ ನೀವು ಹೇಳ್ದಂಗೆ ಯಾರು ಅಲ್ಲಿ ಸಹಿ ಮಾಡಿದ್ದಾರೆ ಅವರೇ ಈಗ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಮತ್ತೆ ಸಮಗ್ರ ಚರ್ಚೆ ಆಗಬೇಕು. ಸೊ ಎಲ್ಲರ ಅಭಿಪ್ರಾಯ ತಗೊಂಡು ಜಾರಿ ಮಾಡ್ಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡೋದ್ರಾಗ ಏನೋ ಅರ್ಜೆಂಟ್ ಏನಿಲ್ಲ. ಪುನರ್ ಆಗೋಲ್ಲ. ಅದೇನು ನಾಳೆ ಆಗುವಂಥದ್ದಲ್ಲ, ಇನ್ನೊಂದು ವರ್ಷ ಆದ್ರೂ ಆಗ್ಬೋದು. ಅದೇನು ನೀವೇನು ನಾಳೆ ಮಾಡಿ ಹಂಗೆ ಅದಲ್ಲ, 1 ವರ್ಷ ಆದ್ರೂ ಆಗ್ಬೋದು.